ಸ್ನೇಹಿತರೆ ನಮಸ್ತೆ. ನಿಮಗೆಲ್ಲ ಮತ್ತೊಮ್ಮೆ ಯಾದಗಿರಿ ನಿಜವ ಸ್ವಾಗತ. ನೀವು ನೋಡ್ತಿರೋ ದೃಶ್ಯಗಳು ಯಾದಗಿರಿ ನಗರದ ಭೀಮಾ ನದಿಯ ದೃಶ್ಯಗಳು. ಯಾದಗಿರಿ ನಗರದ ಹೊರವಲಯದಲ್ಲಿರುವ ಭೀಮಾ ನದಿಯ ದೃಶ್ಯಗಳು. ನಿರಂತರವಾಗಿ ಮಹಾರಾಷ್ಟ್ರದಲ್ಲಿ ಮಳೆಯಾಗುತ್ತಿದೆ. ನಿರಂತರ ಮಳೆಯಿಂದ ಒಂದು ವಾರದಿಂದ ಭೀಮಾ ಮತ್ತು ಕೃಷ್ಣ ನದಿಗೆ ಮಹಾರಾಷ್ಟ್ರದಿಂದ ಭಾಳಷ್ಟು ನೀರುಗಳನ್ನು ಬಿಡುಗಡೆ ಮಾಡಲಾಗಿದೆ. ಮಹಾರಾಷ್ಟ್ರದಲ್ಲಿ ಎಷ್ಟು ಮಳೆ ಆಗುತ್ತೆ ಅಷ್ಟು ಇಲ್ಲಿ ನಮ್ಮ ಮಾತ್ರ ಅಂದರೆ ಭೀಮಾ ನದಿಗೆ ಅಷ್ಟು ನೀರು ಬರ್ತವೆ. ಈಗ ಭೀಮಾ ನದಿ ತುಂಬ ತುಳುಕ್ತಾ ಇದೆ ನೀವು ನೋಡ್ತಾ ಇದ್ದ ದೃಶ್ಯಗಳಲ್ಲಿ. ಮತ್ತು ಅದೇ ರೀತಿಯಾಗಿ ಇಲ್ಲಿ ದೇವಸ್ಥಾನ ಇದೆ. ಇದು ಹಳೆ ಬ್ರಿಡ್ಜ್, ಯಾದಗಿರಿ ಭೀಮಾ ನದಿಯ ಹಳೆ ಬ್ರಿಡ್ಜ್ ಇದು. ಮತ್ತು ಇಲ್ಲಿ ದೇವಸ್ಥಾನ ಇದೆ, ಕಂಗಳೇಶ್ವರ ದೇವಸ್ಥಾನ ಮತ್ತು ವೀರಾಂಜನೇಯ ಸ್ವಾಮಿ ದೇವಸ್ಥಾನ. ಈಗ ಕಂಗಳೇಶ್ವರ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ. ಇನ್ನು ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಇನ್ನೂ 1-2 ಅಡಿ ಬಾಕಿ ಇದೆ, 3 ಅಡಿ. ಇನ್ನೂ ಸ್ವಲ್ಪ ಅದೇ ರೀತಿ ನಿರಂತರವಾಗಿ ಮಳೆ ಮುಂದುವರೆದರೆ ಇನ್ನೂ ಹೆಚ್ಚಿಗೆ ನೀರು ಬರುವಂಥ ಸಾಧ್ಯತೆಗಳಿದ್ದಾವೆ. ಈ ಒಂದು ಹಿನ್ನೆಲೆಯಲ್ಲಿ ಯಾದಗಿರಿ ಜಿಲ್ಲಾಡಳಿತದಿಂದ ಎಲ್ಲ ತರಹದ ಮುನ್ನೆಚ್ಚರಿಕೆ ಕ್ರಮಗಳನ್ನು ಸಹ ವಹಿಸಿಕೊಂಡಿದ್ದಾರೆ. ಮತ್ತು ಜಿಲ್ಲಾಧಿಕಾರಿಗಳು ಸಹ ಇದರ ಬಗ್ಗೆ ಸಾಕಷ್ಟು ಮನವಿ ಮಾಡಿದ್ದಾರೆ. ರೈತರು ತಾವೇನು ಭೀಮಾ ನದಿ ಪಕ್ಕದಲ್ಲಿ ಆಗಿರ್ಬೋದು ಮತ್ತು ಕೃಷ್ಣಾ ನದಿ ಪಕ್ಕದಲ್ಲಿ ಆಗಿರ್ಬೋದು, ಏನೋ ರೈತರಿರ್ತಾರೆ, ತಮ್ಮ ಪಂಪ್ ಸೆಟ್ಗಳಾಗಿರಬಹುದು, ತಮ್ಮ ಜಾನುವಾರುಗಳಿಂದ ಎಚ್ಚರಿಕೆಯಿಂದ ಇರಬೇಕು. ಯಾವ ಸಮಯದಲ್ಲಿ ಎಷ್ಟು ನೀರು ಬರುತ್ತೆ ಅನ್ನೋದು ಗ್ಯಾರಂಟಿ ಇಲ್ಲ. ಯಾಕಂತಂದರೆ ಇದು ಮಳೆ ಎಷ್ಟು ಆಗುತ್ತೋ ಅಷ್ಟು ನೀರು ಬರಲೇಬೇಕು. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ನೋಡಿ, ಇದು ಭೀಮಾ ನದಿಯ ದೃಶ್ಯಗಳು, ನೋಡ್ತಿರೋ ದೃಶ್ಯಗಳು ಯಾವ ರೀತಿ ತುಂಬಿ ತುಳುಕ್ತಾ ಇದೆ. ಇವತ್ತಿನ ಸ್ವಲ್ಪ ಕಡಿಮೆ ಆಗಿದ್ದಾವೆ. ನಿನ್ನೆ ಸಂಪೂರ್ಣವಾಗಿ ಇಲ್ಲಿವರೆಗೂ ಅಂದರೆ ಇದ್ರ ಮೇಲ್ಗಡೆ ಸಹ ನೀರು ಹೋಗಿದ್ದು. ಆದರೆ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಇಲ್ಲಿ ಭೀಮಾ ನದಿಗೆ ಬರುವಂತಹ ವೀರಾಂಜನೇಯ ಸ್ವಾಮಿ ಭಕ್ತಾದಿಗಳಾಗಿರ್ಬೋದು ಮತ್ತು ಕಂಗಳೇಶ್ವರ ದೇವಸ್ಥಾನದ ಸ್ವಾಮಿ ಭಕ್ತಾದಿಗಳಾಗಿರ್ಬೋದು, ಯಾರೂ ಸಹ ಒಳಗಡೆ ಹೋಗಲಿಕ್ಕೆ ಪ್ರಯತ್ನ ಮಾಡಬಾರ್ದು. ಯಾಕಂತಂದರೆ ಈ ನೀರಿನ ರಭಸ ಸಾಕಷ್ಟು ಓವರ್ ಸ್ಪೀಡ್ ಆಗಿರುತ್ತೆ. ಹಾಗಾಗಿ ಯಾರೂ ಸಹ ಇಲ್ಲಿಗೆ ಬಂದು ನಾನು ದೇವರ ದರ್ಶನ ಮಾಡ್ಕೋಬೇಕಂತೇಳಿ ಒಳಗೆ ಹೋಗುವಂಥ ಪ್ರಯತ್ನ ಮಾಡಬಾರ್ದು. ಏನಿದ್ರೂ ಸಹ ಮೇಲ್ಗಡೆ ನಿಂತು ನೀವು ನಮಸ್ಕಾರ ಮಾಡಬೇಕು. ದೂರದಿಂದ ನಮಸ್ಕಾರ ಮಾಡಿ, ಯಾಕಂತ ತಮ್ಮ ಜೀವ ಮುಖ್ಯ. ಹಾಗಾಗಿ ಒಳಗಡೆ ಹೋಗಲಾರ್ದಂಗೆ ಮೇಲ್ಗಡೆ ನಿಂತು ತಾವು ನಮಸ್ಕಾರ ಮಾಡಿಕೊಂಡು ಹೋಗ್ಬೋದು. ಸ್ನೇಹಿತರೆ, ನಿಮ್ಮ ಅನಿಸಿಕೆಗಳು ಮತ್ತು ನಿಮ್ಮ ಅಭಿಪ್ರಾಯಗಳು ನಮಗೆ ಕಾಮೆಂಟ್ ಮುಖಾಂತರ ತಿಳಿಸಿ. ಇದು ಯಾದಗಿರಿ ನಗರದ ಭೀಮಾ ನದಿಯ ದೃಶ್ಯಗಳು. ಈ ಸುದ್ದಿಯ ಪ್ರಾಯೋಜಕರು MOS ಎಲೆಕ್ಟ್ರಾನಿಕ್ಸ್. ಟಿವಿ, ಫ್ರಿಡ್ಜ್, ಏರ್ ಕೂಲರ್, ವಾಷಿಂಗ್ ಮಿಷಿನ್, LED ಟಿವಿ, ಗ್ರೈಂಡರ್ ಸೇರಿದಂತೆ ಮನೆಯಲ್ಲಿ ಬಳಕೆಯಾಗುವ ಎಲ್ಲ ತರಹದ ಸಾಮಾನುಗಳು, ಎಲ್ಲ ಮಲ್ಟಿ ಬ್ರ್ಯಾಂಡ್ ಪ್ರಾಡಕ್ಟ್ಸ್ ಬಜಾಜ್ EMI ಕಂತುಗಳಲ್ಲಿ ಸಿಗುತ್ತವೆ. ಎಲ್ಲ ರೀತಿಯ ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ಗಳನ್ನು ಇಲ್ಲಿ ಸ್ವೀಕರಿಸಲಾಗುತ್ತದೆ. ಎಂದೇ ಭೇಟಿ ನೀಡಿ. ನಾಮ್ ಕಾಂಪ್ಲೆಕ್ಸ್, ಗಾಂಧಿ ಚೌಕ್, ಮೇನ್ ರೋಡ್, ಯಾದಗಿರಿ. ಮೊಬೈಲ್ ಸಂಖ್ಯೆ 9035611992.